think you have spent 47 odd years in front of camera. ಇದು ಎಲ್ಲರದು ಸಾಮಾನ್ಯ ಜರ್ನಿ ಅಲ್ಲ. How do you look at things? I'm grateful, extremely grateful. ಚಂದ್ರ ತಾರೆ ತಂಪು ಕಾಂತಿ ಚೆಲ್ಲಾಡೋ ಹಾಗೆ. ಅಣ್ಣವರ 200 ಸಿನಿಮಾ ದೇವತಾ ಮನುಷ್ಯ. ಐ ಥಿಂಕ್ ನಿಮ್ದು ಸೀತಾ ಆಗಿ 10th ಮೂವಿ ಬಹುಶಃ ಅದು. ಯು ಲುಕ್ ಸೋ ಪ್ರಿಟಿ ವಿತ್ ಎರಡು ಜಡೆ. ಐ ಮೀನ್ ಹೌ ಡಿಡ್ ಯು ಆಲ್ ಡೂ ದ್ಯಾಟ್? ಅವ್ರ 200ನೇ ಸಿನಿಮಾ, ಅದು ಅವ್ರ ಮಗಳಾಗಿ ಎರಡು ಎಂಥ ಹಾಡುಗಳು. ಆ್ಯಂಡ್ ಇವಾಗಿನ ಥರ ಏನು ಫೋಟೋ ತೆಕ್ಕೊಂಡು ಅದು 10 ಸತಿ ನೋಡಬೇಕು ಅನ್ನೋದಿಲ್ಲ. ಇಲ್ಲಿ ಎಲ್ಲ ಮೆಮೊರಿನಲ್ಲಿ ಹಾಗೆ ಒಂಥರ ಎವರ್ ಗ್ರೀನ್ ಆಗಿದೆ. ನಿನ್ನಂಥ ಮಗಳು ಇಲ್ಲ. ಮುಂದೆ ಒನ್ ಬಿಗ್ ಮೈಲ್ ಸ್ಟೋನ್ ಆಫ್ ಯುವರ್ ಕರಿಯರ್ ಇಸ್ ಮೈಸೂರು ಮಲ್ಲಿಗೆ. ಎಸ್ ನರಸಿಂಹಸ್ವಾಮಿ ಅವರ ಒಂದು ಕವನನೇ ಸಿನಿಮಾ ಆಗೋದು. ಭರಣ ಅವ್ರ ಜೊತೆ ಕೆಲಸ ಮಾಡೋದು ಇಸ್ ಲೈಕ್ ಒನ್ ಡ್ರೀಮ್. ಪ್ಲಾನಿಂಗ್ ಇಂದ ಹಿಡಿದು ಎಷ್ಟು ಮೆಟಿಕ್ಯುಲಸ್ ಅಂದ್ರೆ, ಆಕ್ಟಿಂಗ್ ಅಂತ ಬಂದಾಗ ಅವ್ರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದ್ರೆ, ಅವ್ರು ಹೇಳಿದ್ರಲ್ಲಿ ಒಂದು 5-10% ಮಾಡ್ಬಿಟ್ರು ಇಟ್ ವಿಲ್ ಬಿ ಎಕ್ಸಲೆಂಟ್. ಚಿನ್ನದ ಬಣ್ಣದ ಜಿಂಕೆಯ ಕಣ್ಣಿನ ಮಿಂಚಾಗುವ ಆಸೆ. ಇಡೀ ಜರ್ನಿನಲ್ಲಿ ಲೈಫನ್ನ ಎಂಜಾಯ್ ಮಾಡ್ಕೊಂಡು ಬಂದಿರೋ ಸುಧಾರಾಣಿ ಅವರು ಮುಂದಿನ ಫೇಸ್ ಆಫ್ ಲೈಫ್ನಲ್ಲಿ ಏನೇನು ಕ್ಯೂರಿಯಾಸಿಟೀಸನ್ನ ಇಟ್ಕೊಂಡಿದ್ದೀರಾ? ದೇವ್ರು ನನ್ನನ್ನು ಕಳಿಸಿದ್ದೆ ಈ ಪರ್ಪಸ್ಗೋಸ್ಕರ, ನೀನು ಆ್ಯಕ್ಟ್ ಮಾಡ್ಕೊಂಡಿರೋ, ಬಣ್ಣ ಹಚ್ಕೋ, ಕ್ಯಾಮ್ರಾ ಮುಂದೆ ಇರು ಅಂತ. ಸೊ ಐ ಆಮ್ ಡೂಯಿಂಗ್ ದ್ಯಾಟ್. ಬೆಳ್ದಿಂಗಳಲ್ಲಿ ತೇಲಾಡುತ್ತಿರೋ ಸೌಂದರ್ಯವು ನೀನೇ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್, ಯೇ ಇಟ್ ಈಸ್ ಒನ್ ಅಂಡ್ ಓನ್ಲಿ ಸುಧಾರಾಣಿ ಅವರು ಉರುಫ್ ಬೇಬಿ ಜಯಶ್ರೀ. ಹೇಗಿದ್ದೀರಾ? ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಂಗೆ ಆ್ಯಕ್ಚುಲಿ ನೀವು ಅಂದ ತಕ್ಷಣ ಫಸ್ಟ್ ಬರೋದು ಏನೋ ಒಂದು ಪುಸ್ತಕ ಓದ್ತಾ ಇರೋ ಅಂಥ ಒಂದು ಇಮೇಜು, ಸಂಬಡಿ ಯೂಸ್ ವೆರಿ ಇಂಟೆಲೆಕ್ಚುಯಲ್ ಅಂತ, ಆ್ಯಂಡ್ ವಿಚ್ ಯು ಆರ್ ಟು, ಐ ಆಮ್ ಶೋರ್. ಸೊ ಹೇಗಿದ್ದೀರಾ? ಹೌ ಇಸ್ ಲೈಫ್ ಟ್ರೀಟಿಂಗ್ ಯು? ಲೈಫ್ ಇಸ್ ವೆರಿ ನೈಸ್, ಲೈಫ್ ಇಸ್ ಬ್ಯೂಟಿಫುಲ್. ನಾವು ತಗೊಳ್ಳೋದ್ರ ಮೇಲೆ ಹೋಗುತ್ತೆ. ಸೊ ನಾನು ಯಾವಾಗಲೂ ಅದನ್ನು ಒಂದು ಆದಷ್ಟು ಮಟ್ಟಿಗೆ, ಯಾವಾಗಲೂ ಅಂತ ಹೇಳಲ್ಲ, ಆದಷ್ಟು ಮಟ್ಟಿಗೆ ಪಾಸಿಟಿವ್ ಆಗೇ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಇನ್ ಎವ್ರಿ ಬ್ಲೆಸ್ಸಿಂಗ್, ಯುನೋ, ಎವ್ರಿ ಒಂಥರ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಾರಲ್ಲ, ಆ ಥರ ಪ್ರತಿಯೊಂದು ಆಪರ್ಚುನಿಟಿನಲ್ಲೂ, ಪ್ರತಿಯೊಂದು ಒಂದು ಇದರಲ್ಲೂ ದೆರ್ ವಿಲ್ ಬಿ ಸಮಥಿಂಗ್ ಗುಡ್ ಅನ್ನೋದು. ಆಲ್ವೇಸ್ ಇನ್ ಅ ಸಿಚುವೇಶನ್, ಎನಿ ಸಿಚುವೇಶನ್ ದೆರ್ ವಿಲ್ ಆಲ್ವೇಸ್ ಬಿ ಸಮಥಿಂಗ್ ಗುಡ್ ಅಂತ. ಸೊ ಅದು ಯಾವಾಗಲೂ ಅದನ್ನೇ ನೋಡೋಕೆ ಟ್ರೈ ಮಾಡ್ತೀನಿ. ಸಮ್ಟೈಮ್ಸ್ ಏರ್ಪೇರ್ ಆಗುತ್ತೆ, ಬಟ್ ದಟ್ಸ್ ಓಕೆ. ಅಗೇನ್ ಮತ್ತೆ ಎದ್ದು ಅಗೇನ್ ರೆಡಿ ಟು ಫೈಟ್ ಅನ್ನೋ ಥರ. ಸೊ ರೈಟ್ ನೌ ಎವ್ರಿಥಿಂಗ್ ಈಸ್ ವೆರಿ ನೈಸ್. ಐ ಆಮ್ ವೆರಿ ಹ್ಯಾಪಿ. ಐ ಥಿಂಕ್ ಯು ಹ್ಯಾವ್ ಸ್ಪೆಂಡ್ 47 odd years ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಇದು ಎಲ್ಲರದು ಸಾಮಾನ್ಯ ಜರ್ನಿ ಅಲ್ಲ. ಅಂದರೆ 2.5 ವರ್ಷ ಇದ್ದಾಗ ಅಫ್ಕೋರ್ಸ್ ಕ್ವಾಲಿಟಿ ಬಿಸ್ಕೆಟ್ ಪ್ಯಾಕೆಟ್ ಅಲ್ಲಿ ನಿಮ್ಮದು ಶೂಟ್ ಅಲ್ಲಿಂದ ಶುರು ಆಗತ್ತಲ್ಲ. ಫಸ್ಟ್ಲಿ ಈ ಥರದ ಅಷ್ಟು ಹಿಂದೆ ಹೋಗಿ ಇವಾಗ ಇಫ್ ಐ ವಾಂಟ್ ಟು ಮೇಕ್ ಯು ಫೀಲ್ ಸರ್ಟನ್ ಏರಿಯಾಸ್ ಆಫ್ ಯುವರ್ ಲೈಫ್, ಇವತ್ತು ವೆನ್ ಯು ಲುಕ್ ಬ್ಯಾಕ್ ಅಟ್ ದೋಸ್ ಮೊಮೆಂಟ್ಸ್ 2.5 yearsಗೆ ಯು ಸ್ಟಾರ್ಟೆಡ್ ಆಫ್ ವಿತ್ ಇದೆಲ್ಲ, ಹೌ ಡು ಯು ಲುಕ್ ಅಟ್ ಥಿಂಗ್ಸ್? ಐ ಆಮ್ ಗ್ರೇಟ್ಫುಲ್, ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್. ಆ ಗ್ರ್ಯಾಟಿಟ್ಯೂಡ್ ಅದನ್ನು ಹೇಗೆ ಅಥವಾ ಯಾರಿಗೆ, ಎಷ್ಟು ಜನಕ್ಕೆ ಗ್ರ್ಯಾಟಿಟ್ಯೂಡ್ ಕೊಡಬೇಕು, ಹೇಳಬೇಕು ಅನ್ನೋದೇ ಗೊತ್ತಿಲ್ಲ. ಏಕೆಂದರೆ ಈಗ ನನಗೆ ರಿಯಲೈಸ್ ಆಗ್ತಾ ಇದೆ ದಟ್ ಏನಂತಾರೆ, ನನಗೆ ಕೊಟ್ಟಂಥ ಆಪರ್ಚುನಿಟೀಸ್ ವಾಸ್ ಜಸ್ಟ್ ಅಮೇಝಿಂಗ್. ಆ್ಯಂಡ್ ಏನಂತಾರೆ, ಕವರಿಂಗ್ ಆಲ್, ಏನಂತಾರೆ, ದ ಎಂಟೈರ್ ಡಯಾಸ್ಪೋರಾ ಅನ್ಬೋದು. ಎಲ್ಲ ಆಯಾಮದಲ್ಲೂ ಅಂದರೆ ರಿಲೇಟೆಡ್ ಟು ದಿಸ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಆ್ಯಡ್ಸ್ ಮಾಡಿದೆ, ಇನ್ನೂ ಮಾಡ್ತಾಯಿದ್ದೀನಿ, ಸಿನಿಮಾಗಳು ಮಾಡಿದೆ, ಸಿನಿಮಾ ಮಾಡ್ತಾಯಿದ್ದೀನಿ, ಸ್ಮಾಲ್ ಸ್ಕ್ರೀನ್ ಇರ್ಬೋದು, ವಾಯ್ಸ್ ಓವರ್ ಆರ್ಟಿಸ್ಟ್ ಎಲ್ಲನೂ. ಸೊ ರಿಲೇಟೆಡ್ ಟು ದಿಸ್, ಯುನೋ, ಐ ಹ್ಯಾವ್ ಬೀನ್ ಸ್ಟಿಲ್ ಡೂಯಿಂಗ್. ಆ್ಯಂಡ್ ಫಾರ್ ದ್ಯಾಟ್ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಆ್ಯಂಡ್ ವೆರಿ ಲಕ್ಕಿ. ಸಿನಿಮಾಗೆ ಮುಂಚೆ ಒನ್ ಮಿನಿಟ್ ಅದೇನೋ ಟ್ರೇಲರ್ ಬರುತ್ತಲ್ಲ, ಈಗಲೂ ಇದೆಯಲ್ಲ, ಸೊ ಆ ಥರ ಅದು ಸ್ಟಾರ್ಟ್ ಆಗಿದ್ದು. ಬಟ್ ಅದರದ್ದು ಯಾವುದೇ ಥರ ಎಸ್ಪೆಷಲಿ ಕ್ವಾಲಿಟಿ ಬಿಸ್ಕೆಟ್ಸ್ದು ರೆಕಾರ್ಡ್ಸ್ ನನ್ನ ಹತ್ರ ಇಲ್ಲ. ಆ್ಯಂಡ್ ಆ ಥರ ನೋಡೋಕ್ಕೆ ಹೋದಾಗ ಈಗ ನಿಜವಾಗ್ಲೂ ಖುಷಿ ಆಗುತ್ತೆ. ಏಕೆಂದರೆ ನನ್ನ ಕೆರಿಯರಲ್ಲಿ ದೇರ್ ಹ್ಯಾವ್ ಬೀನ್ ಸೋ ಮೆನಿ ಫಸ್. ಹೌದು. ಅಂದರೆ
ಟಚ್ವುಡ್ ನನಗೆ ಆ ಥರ ಆಪರ್ಚುನಿಟೀಸ್ ಸಿಕ್ತು. ಇದುವರೆಗೂ ಪ್ರಾಬಬ್ಲಿ ಇಲ್ಲಿವರೆಗೂ ಯಾರೂ ಅದನ್ನು ಬ್ರೇಕ್ ಮಾಡಿಲ್ಲ ಅಥವಾ ಬೀಟ್ ಮಾಡೋ ಅಂಥ ಒಂದು ಬಂದಿಲ್ಲ, ಮುಂದೆ ಆಗ್ಬೋದು. ಸೊ ಹಾಗಾಗಿ ವೆದರ್ ಇಟ್ ಈಸ್ ದ ಕೈಂಡ್ ಆಫ್ ರೋಲ್ಸ್ ಐ ಪ್ಲೇಡ್, ಎಷ್ಟೊಂದು ಈ ಸೋಷಿಯಲ್ ಇದೆಲ್ಲ ಬಂದಾಗ ಆ ನಾರ್ಮ್ಸ್ ಎಲ್ಲ ಬ್ರೇಕ್ ಮಾಡೋ ಅಂಥ ಪಾತ್ ಬ್ರೇಕಿಂಗ್ ರೋಲ್ಸ್ ನನಗೆ ಸಿಕ್ತು. ಐ ನೆವರ್ ಗಾಟ್ ಟೈಪ್ ಕ್ಯಾಸ್ಟೆಡ್. ಸೊ ವೆರೈಟಿ ಆಫ್ ರೋಲ್ಸ್ ಪ್ಲೇ ಮಾಡಿದೆ. ಐ ವಾಸ್ ನೆವರ್ ಲೈಕ್ ಓಕೆ ಬರೀ ಈ ಥರ ಒಂದು ಪಾತ್ರಕ್ಕೆ ನನ್ನನ್ನು ಸೀಮಿತ ಮಾಡಲಿಲ್ಲ. ಸೊ ಆಬ್ವಿಯಸ್ಲಿ ದಟ್ ಕ್ರೆಡಿಟ್ ಗೋಸ್ ಟು all the directors and and producers. of course to you No, and your the parents and audience. ಅಂದ್ರೆ Definitely. ಆಡಿಯನ್ಸ್ ಎಂಡಲ್ಲಿ ರಿಸೀವ್ ಮಾಡ್ತಾರೆ, ಬಟ್ ಡಿಸಿಷನ್ಸ್ ನೀವು ತಗೋತೀರಾ, ಆಪರ್ಚುನಿಟೀಸ್ ನಿಮಗೆ ಅಲ್ಲ, ಬರುತ್ತೆ. ಆಪರ್ಚುನಿಟೀಸ್ ಬಂದ್ರೇನೆ ಅಲ್ವಾ ಡಿಸಿಷನ್ ತಗೊಳ್ಳೋ ಅಂತ ಚಾನ್ಸ್ ಸಿಗೋದು. ಸೊ that comes back to audience. ಸೊ ಹಾಗಾಗಿ ಐಮ್ ವೆನ್ ಐ ಲುಕ್ ಬ್ಯಾಕ್ ನೌ, ಲೈಕ್ ಐ ಸೆಡ್, sometimes it's very thrilling. ಅಪ್ಪ ಹೌದಲ್ವಾ ಅಂತ. 1978 to 86 as Baby Jayashree. Of course, ಕಿಲಾಡಿ, ಕಿಟ್ಟು, ಕಳ್ಳ ಕುಳ್ಳಿ, ರಂಗನಾಯಕಿ, ಈ ಥರ ಎಷ್ಟೆಷ್ಟು ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಯುವ ಪಾರ್ಟ್. ಐ ಥಿಂಕ್ ಕಿಲಾಡಿ ಕಿಟ್ಟುನಲ್ಲಿ ವಿಷ್ಣು ಸರ್ ಹಾಗೆ ರಜನಿಕಾಂತ್ ಅವರು ಕಿಲಾಡಿ ಕಿಟ್ಟು ಅಲ್ಲಿದ್ದಾಗ ಐ ಥಿಂಕ್ ನಿಮಗೆ ಬರೀ 3 ವರ್ಷ. ಸೊ ಈ ಥರದೆಲ್ಲ ದೊಡ್ಡವರಾದ್ಮೇಲೆ ಮುಂದೆ ಅಫ್ಕೋರ್ಸ್ ಎಲ್ಲರನ್ನು ಮೀಟ್ ಮಾಡಿರ್ತೀರಾ, ಹಾಗೆಲ್ಲ ಮಾತಾಡ್ಕೋತಾ ಇದ್ರಾ? ಅದೇ ಅವ್ರು ನಿಮ್ಮನ್ನು ಹೇಗೆ ನೋಡ್ತಾ ಇದ್ರು? ಅವ್ರಿಗಿಂತ ಅನಂತ್ನಾಗ್ ಅವ್ರ ಜೊತೆ ಆ ಎಕ್ಸ್ಪೀರಿಯನ್ಸ್ ತುಂಬ ಆಗಿದೆ. ಏಕೆಂದರೆ ಅವ್ರ ಜೊತೆ ಚೈಲ್ಡ್ ಆರ್ಟಿಸ್ಟಾಗೂ ಮಾಡಿದ್ದೀನಿ. ಆಮೇಲೆ ಸುಮಾರು ಸಿನಿಮಾಗಳು ಪೇರಾಗಿ ಮಾಡಿದ್ದೀನಿ. ಆಮೇಲೆ ಮಾವ, ಸೊಸೆ, ಈ ಥರ ಎಲ್ಲ ಬೇರೆ ಬೇರೆ ಕ್ಯಾರೆಕ್ಟರ್ಸು ಪ್ಲೇ ಮಾಡಿದಾಗ, ಸೊ ಇನ್ಶಿಯಲಿ ಅನಂತ್ನಾಗ್ ಅವ್ರ ಜೊತೆ ನಾನೇನು ಮಾಡಲಿಲ್ಲ, ಅದು ಪೇರಾಗಿ ಫಸ್ಟ್ ಮಾಡಿದಾಗ ಅವ್ರು ಹೇಳೋರು, ಅಯ್ಯೋ ನಿಮ್ಮ ಜೊತೆ ಮಾಡೋಕ್ಕೆ ನನಗೆ ಆಡ್ ಅನಿಸುತ್ತೆ, ತುಂಬ ನನಗೆ ಅನುಪಮನೇ ನಾಪ್ಕ ಬರುತ್ತೆ, ಆ ಸಾಂಗ್ ನಾಪ್ಕ ಬರುತ್ತೆ, ಆ ಥರ ಎಲ್ಲ. ಸೊ ಯಾ, ಐ ಹ್ಯಾಡ್ ದಟ್ ಕ್ರೆಡಿಟ್ ಆಲ್ಸೋ. ವೆನ್ ಯು ಆರ್ 12 ಐ ಗೆಸ್ ಯಾವುದೋ ಒಂದು ಮುಂಜಿದು ವಿಡಿಯೋನಲ್ಲಿ ನಿಮ್ಮನ್ನು ನೋಡ್ತಾರೆ. ಆಮೇಲೆ ನೆಕ್ಸ್ಟ್ ವರ್ಷ ವೆನ್ ಯು ಆರ್ 13 ಆನಂದ್ ಮೂಲಕ ಲಾಂಚ್ ಆಗ್ತೀರಾ. ಅಂದರೆ ಇಂಡಸ್ಟ್ರಿ ತುಂಬ ಚೆನ್ನಾಗಿತ್ತು, ಒಳ್ಳೊಳ್ಳೆ ಸಿನಿಮಾಗಳು ಬರೋದು, ಕಾದಂಬರಿ ಆಧಾರಿತ ಸಿನಿಮಾಗಳು ಬರೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾಗಳು, ಲೇಡಿ ಓರಿಯೆಂಟೆಡ್ ಸಿನಿಮಾಗಳು ತುಂಬ ಬರೋದು. ಆ್ಯಂಡ್ ಐ ಥಿಂಕ್ ದಟ್ ವೇ ನಾನು ಯಾವಾಗಲೂ ಹೇಳ್ತೀನಿ, ನನಗಿಬ್ಬರು ಅಮ್ಮಂದರು, ಒಂದು ಪ್ರೊಫೆಷ್ನಲ್, ಅಂದರೆ ಒಂದು ಬಯಾಲಜಿಕಲ್ ಆ್ಯಂಡ್ ಒಬ್ಬರು ನನ್ನ ಕೆರಿಯರ್ ಲೈಫ್ ಕೊಟ್ಟವರು ಅಂತ, ಒಂದು ಪಾರ್ವತಮ್ಮ ಅವರು, ಆಮೇಲೆ ಅಫ್ಕೋರ್ಸ್ ನನ್ನ ಬಯಾಲಜಿಕಲ್ ಮದರ್ ಅಮ್ಮ. ಸೊ ಐ ಥಿಂಕ್ ಬೋತ್ ಆಫ್ ದೆಮ್ ವರ್ ಅಮೇಝಿಂಗ್ ವಿಮೆನ್. ಪಾರ್ವತಮ್ಮ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ. ನಾನು ತುಂಬ ಚಿಕ್ಕವಳು ಅವ್ರ ಬಗ್ಗೆ ಮಾತಾಡೋದಕ್ಕೂ. ಅವ್ರು ಏನೇನು ಸಾಧನೆ ಮಾಡಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಇರ್ಬೋದು, ಏನೆಲ್ಲ ಅಚೀವ್ಮೆಂಟ್ ಮಾಡಿದ್ದಾರೆ. ಶಿ ಈಸ್ ಡೆಫಿನೆಟ್ಲಿ ಏನಂತಾರೆ, ಕೆಲವರೆಲ್ಲ MBA ಅದೆಲ್ಲ ಓದೋಕ್ಕೆಲ್ಲ ಹೋಗ್ತಾರಲ್ಲ, ಅವರು ಇವರ ಒಂದು ಬಯೋಗ್ರಫಿನ ಓದಬೇಕು. ಏಕೆಂದರೆ ಒಂದು ಲೇಡಿ ಮಾತ್ರ ಏನೂ ಬ್ಯಾಕ್ಗ್ರೌಂಡ್ ಇಲ್ಲದೆ ಎಷ್ಟು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಷ್ಟೆಲ್ಲ ಮಾಡಿದ್ರು, ಎಷ್ಟು ಹೌದು. ಸೊ ಅವರು ನಾನು ಯಾವಾಗಲೂ ಅವ್ರನ್ನ ಕೇಳ್ತಾ ಇದ್ದೆ, ನೀವು ಯಾತಕ್ಕೆ ನನ್ನನ್ನು ಆನಂದಕ್ಕೆ ಸೆಲೆಕ್ಟ್ ಮಾಡಿದ್ರಿ, ಹೇಗೆ ಸೆಲೆಕ್ಟ್ ಮಾಡಿದ್ರಿ, ಅಥವಾ ಏನು ನೋಡಿ ಸೆಲೆಕ್ಟ್ ಮಾಡಿದ್ರಿ ಅಂತ. ಅವರು ಕೊನೆಯವರೆಗೂ ಉತ್ತರ ಕೊಡಲೇ ಇಲ್ಲ. ಹೋಗೆ ಸುಮ್ಮನೆ ಉಳ್ಳೊಬ್ಳು ಪ್ರತಿ ಸತಿ ಅದೇ ಕೇಳ್ತಾಳೆ ಅಂತಲೇ ಯಾವಾಗಲೂ ಬೈರಸ್ಲಿ. ಯಾ, ಬಿಕಾಸ್ ಐ ವಾಸ್ ಕ್ಯೂರಿಯಸ್ ಟು ನೋ. ಇವಾಗ ನಾನು ಯಾವುದೇ ಒಂದು ಸಿನಿಮಾ ಬಂದ್ರೂ ನಾನು ಕೇಳ್ತೀನಿ, ಅವರು ಕತೆ ಎಲ್ಲ ಹೇಳಿದ್ಮೇಲೆ, ಇಷ್ಟ ಇಲ್ಲ ಆದಮೇಲೆ, ನೀವು ಯಾಕೆ ನನ್ನನ್ನು ಈ ರೋಲ್ಗೆ ಯಾಕೆ ಕೇಳಿದ್ದೀರಾ ಅಂದರೆ ಐ ವಾಂಟ್ ಟು ನೋ ಅವ್ರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ. ಯಾಕೆಂದರೆ ಅವಾಗ ಪರ್ಫಾರ್ಮ್ ಮಾಡುವಾಗಲೂ ಅದು ಹೆಲ್ಪ್ ಆಗುತ್ತೆ ಅಂತ. ಸೊ ಅವ್ರನ್ನ ಯಾವಾಗಲೂ ಕೇಳ್ತಾ ಇದ್ದೆ. ಅವ್ರು ಕೊನೆವರೆಗೂ ಅವ್ರು ಉತ್ತರ ಕೊಡಲಿಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಹತ್ರ ನಾನು ಇವತ್ತು ಜಸ್ಟ್ ಕ್ಯೂರಿಯಸ್ಗೆ ಕರೆಸ್ಬೇಕಂದ್ರೆ ನಾನು ಎಕ್ಸಾಮ್ಗೂ ಇಷ್ಟೊಂದು ಓದಿಲ್ಲೇನು, ಆ ಥರ ಕೂತ್ಕೊಂಡು ನಾನು 2-3 ದೇರ್ ಇಸ್ ಸೋ ಮಚ್. ಅಂದರೆ ನೀವೇನು 150 ಸಿನಿಮಾಗಾದ ಆ ಒಂದು ಇಡೀ ಒಂದು 47 years ಜರ್ನಿ ಅಂದರೆ ಇಮ್ಯಾಜಿನ್ ಲೈಕ್ 1.5 hours 2 hours ಹೌ ಟು ಡೂ ಜಸ್ಟಿಸ್ ಟು ಇಟ್. ಎಸ್, ವಿ ವರ್ ಟಾಕಿಂಗ್ ಅಬೌಟ್ ಮುಂದಿನ ಫೇಸ್. ಸಿನಿಮಾಗೂ ನಾನು ಒಂದಷ್ಟೆಲ್ಲ ಪಾಯಿಂಟ್ಸ್ಗಳು ಇಟ್ಕೊಂಡಿದ್ದೀನಿ. ಶಿವಣ್ಣ ಜೊತೆಗೆ ಸಮರ, ಆಸೆಗೊಬ್ಬ ಮೀಸೆಗೊಬ್ಬ, ಅದು ನಿಮ್ಮಿಬ್ಬರದು ಒಂದು ಹಿಟ್ ಕಾಂಬಿನೇಷನ್. ಆದರೆ ಈ ಕಡೆ ರಮೇಶ್ ಅರವಿಂದ್ ಅವ್ರ ಜೊತೆಗೆ 8ಕ್ಕೂ ಹೆಚ್ಚು ಸಿನಿಮಾಗಳು ಅಂತ ಅದೊಂದು ಬರುತ್ತೆ. ಅದೆಲ್ಲದಕ್ಕೂ ಮುಂಚೆ ಆ ಟೈಮ್ ಮೂಲಕನೇ ದೇರ್ ಆರ್ ಮೆನಿ ಚಾಪ್ಟರ್ಸ್ದು ಒಂದಷ್ಟು ಪುಟಗಳು ಓಪನ್ ಆಗ್ತಾ ಇತ್ತು. ಫಾರ್ ಎಕ್ಸಾಂಪಲ್ ದ್ವಾರಕೀಶ್ ಸರ್ ಜೊತೆಗೆ ಕೃಷ್ಣ ನೀ ಕುಣಿದಾಗ ಆ ಪ್ರಾಜೆಕ್ಟು. ಸೊ
ಕ್ಯೂರಿಯಸ್ ಟು ನೋ ಕಾಸ್ಟಿಂಗ್ ದೋಸ್ ಡೇಸ್ ಬಿಕಾಸ್ ಟುಡೇ ಎವ್ರಿಥಿಂಗ್ ಇಸ್ ಡಿಜಿಟೈಸ್ಡ್. ಬಟ್ ಅವತ್ತಿನ ಕಾಲದಲ್ಲಿ ಹೆಂಗೆ ಎಲ್ಲ ಹೌ ಯು ಆಲ್ ಐಡೆಂಟಿಫೈಡ್ ಅಪಾರ್ಟ್ ಫ್ರಮ್ ನಿಮ್ಮ ರಿಲೀಸಸ್ಗಳು ವುಡ್ ಹ್ಯಾವ್ ಬಿನ್ ಯುವರ್ ವಿಸಿಟಿಂಗ್ ಕಾರ್ಡ್? ನನ್ನ ಕೆರಿಯರಲ್ಲಿ ಇದುವರೆಗೂ ಇಷ್ಟು ವರ್ಷದಲ್ಲಿ ಅದು ತಪ್ಪೋ ಸರಿನೋ ಗೊತ್ತಿಲ್ಲ, ನಾನು ಯಾರ ಹತ್ರನೇ ಆಗಲಿ ಯಾವತ್ತೂ ನನಗೆ ಈ ಸಿನಿಮಾದಲ್ಲಿ ನೀವು ಸಿನಿಮಾ ಇದು ಏನೋ ಮಾಡ್ತಾಯಿದ್ದೀರಂತೆ, ನನಗೊಂದು ಚಾನ್ಸ್ ಕೊಡಿ, ಇದು ನನ್ನ ಫೋಟೋಸು ಇದು ಅಂತ ಯಾವತ್ತೂ ಹೇಳಲ್ವಾ? ಮಾಡೇ ಇಲ್ಲ. ಸೊ ಇದುವರೆಗೂ ನನಗೆ ಯಾವ್ಯಾವ ಸಿನಿಮಾಗಳು ಸಿಕ್ಕಿದೆ ಅದೆಲ್ಲನೂ ಅವ್ರಿಗೆ ಅನಿಸಿ ಇಲ್ಲ ಶಿಲ್ ಬಿ ದ ರೈಟ್ ಚಾಯ್ಸ್ ಅಂತ ಬಂದಿರೋ ಅಂಥ ಆಫರ್ಗಳು ಅಷ್ಟೂ. ಅದು ಆ್ಯಡ್ಸ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಅಥವಾ ಈಗ ಟಿ ವಿ ಆಗಿರ್ಬೋದು, ಅಥವಾ ವಾಯ್ಸ್ ಓವರ್ದಾಗಿರ್ಬೋದು, ಎವ್ರಿಥಿಂಗ್ ಇಟ್ ಹ್ಯಾಸ್ ಕಮ್ ಆನ್ ಇಟ್ಸ್ ಓನ್ ಅಷ್ಟೇ. ಸೊ ಇದು ಆಡಿಷನ್ನೇ ಕೊಡೋಷ್ಟಿಲ್ಲ, ಇನ್ಕ್ಲೂಡಿಂಗ್ ಆನಂದ್ ಸಿನಿಮಾಗೂ ಅಷ್ಟೇ. ಅವ್ರಲ್ಲಿ ಅದೇ ಅವರು ವಿಡಿಯೋ ನೋಡಿದ್ರು, ಆಮೇಲೆ ಹೇಳಿ ಕಳಿಸಿದ್ರು. ಒಂದು 2-3 ಸತಿ ಒಂದು ಸತಿ ಏನು ಯಾವ್ದಾದ್ರು ಇದು ಸೀರೆ ಉಟ್ಕೊಂಡಿರೋ ಫೋಟೋ ಇದೆಯಾ ಅಂತ ಕೇಳಿದ್ರು. ಆವಾಗ ಅಮ್ಮನಿಗೆ ಮುಂಚಿಂದನೂ ಒಂದು ಅಭ್ಯಾಸ ಆಯಿತು. ನಾವು ವೆನ್ ವಿ ವರ್ ಗ್ರೋಯಿಂಗ್ ಅಪ್ ಆಲ್ ದ 3 of us, ಐ ಥಿಂಕ್ ಅದೆಷ್ಟೋ 6 monthsಗೋ ಎವ್ರಿ ಇಯರು ನಮ್ಮ 3 ಜನಕ್ಕೆ ಫೋಟೋ ಸೆಷನ್ ಮಾಡಿಸೋರು. ಅಂದರೆ ಅವ್ರಿಗೆ ಶಿ ವಾಂಟೆಡ್ ಅ ಕಲೆಕ್ಷನ್, ಅಂದರೆ ಮಕ್ಕಳು ಬೆಳೀತಾ ಹೇಗೆ ಚೇಂಜ್ ಆಗ್ತಾರೆ ಅಂತ. ಸೊ ಫೋಟೋಸ್ ಅದು ಯಾವುದೋ ಇತ್ತು, ಅದನ್ನು ಕೊಟ್ಟು ಕಳಿಸಿದ್ರು. ಅವ್ರು ಓಕೆ ಅಂದರು. ಒಂದು ಸತಿ ವರದಪ್ಪ ಅವರು ನೋಡಬೇಕು ಅಂತಂದರು. ಆವತ್ತಿನ ದಿನ ಸೀರೆ ಉಡ್ಸಿ ಕರ್ಕೊಂಬನ್ನಿ ಅಂದರು. ಸೀರೆ ಉಡ್ಸಿದ್ರು, ಕರ್ಕೊಂಡೋದ್ರು ಅಷ್ಟೇ. ಅವರ ಏನಮ್ಮ ಏನು ನಿನ್ನ ಹೆಸರು ಓದ್ತಾ ಇದೆಯಾ ಅದು ಇದೊಂದು ಮಾತಾಡ್ಸಿದ್ರು, ಅದು ಬಂದೆ ಅಷ್ಟೇ, ಮುಗೀತು. ಅಣ್ಣವರ 200 ಸಿನಿಮಾ ದೇವತಾ ಮನುಷ್ಯ, ಐ ಥಿಂಕ್ ನಿಮ್ಮದು ಸೀತಾ ಆಗಿ 10th ಮೂವಿ ಬಹುಶಃ, ಅದು ನಾನು ಲೆಕ್ಕ ಹಾಕಿದೆ ಆ್ಯಸ್ ಫಾರ್ ವಿಕಿಪೀಡಿಯಾ. 10th or 12th. ಹಾಂ. ಸೊ ಆ ಫೇಸಲ್ಲಿ ಫಸ್ಟ್ಲಿ ಅಣ್ಣವರು ಬೀಯಿಂಗ್ ಅಣ್ಣವರು, ಅವ್ರದ್ದು ಅಷ್ಟು ದೊಡ್ಡ ಮೈಲ್ ಸ್ಟೋನು. ನೀವು ಯು ಲುಕ್ ಸೋ ಪ್ರಿಟಿ ವಿತ್ 2 ಜಡೆ. ಫಸ್ಟು ನಿನ್ನಂತ ಅಪ್ಪ ಇಲ್ಲ ಸಾಂಗ್ ಅಂತೂ ಇವತ್ತಿಗೂ ಹಿಂದೆ ಕೂತ್ಕೊಂಡು ನೋಡಿದಾಗ, ಇವತ್ತೆಲ್ಲ ಇನ್ಸ್ಟಾಗ್ರಾಮು ರೀಲು ಪಾಲು ಅವೆಲ್ಲ ಬಿಡಿ, ಆತಿನ ಕಾಲದಲ್ಲಿ ಐ ಮೀನ್ ಹೌ ಡಿಡ್ ಯು ಆಲ್ ಡೂ ದ್ಯಾಟ್? ಆ ಮಳೆನಲ್ಲಿ ಓಪನಿಂಗ್ ಶಾರ್ಟು ಹಿಂಗೆ ಹಿಡ್ಕೊಂಡು ಬರೋದಂತೆ, ಅವತ್ತೆಲ್ಲ ಏನು ಕೊರಿಯೋಗ್ರಾಫರ್ಸ್ಗಳು ಇರ್ತಾಯಿದ್ರು, ಆ ಸ್ಟೆಪ್ಗಳೆಲ್ಲ ಎಷ್ಟು ಕ್ಯೂಟಾಗಿದೆ. ಅಫ್ಕೋರ್ಸ್ ಕೊರಿಯೋಗ್ರಾಫರ್ ಎಲ್ಲ ಇದ್ದರು. ಏನಂತಾರೆ ಆ ಸಿನಿಮಾ ಅವರು ಅಂದರೆ ಪಾರ್ವತಮ್ಮ ಅವ್ರು ಫೋನ್ ಮಾಡಿ ಅಮ್ಮನಿಗೆ ಈ ಡೇಟ್ಸ್ ಎಲ್ಲ ಬೇಕಾಗತ್ತೆ ಬ್ಲಾಕ್ ಮಾಡಿ, ಯಾಕೆಂದರೆ ಅವಾಗ ಸುಮಾರು ಬ್ಯುಸಿಯಾಗಿದ್ದೆ, ಸುಮಾರು ಸಿನಿಮಾಗಳು ಮಾಡ್ತಾಯಿದ್ದೆ. ಸೊ ಈ ಥರ ಅಂತ ಅಂದಾಗ ಅಷ್ಟೇ, ಎಸ್, ನೋ ಫರ್ದರ್ ಕ್ವೆಶ್ಚನ್ಸ್ ಆಸ್ಟ್, ಏನೂ ಇಲ್ಲ. ಅಮ್ಮನೂ ಏನು ಕೇಳ್ತಾ ಇರಲಿಲ್ಲ. ಪಾರ್ವತಮ್ಮ ಅವ್ರು ಹೇಳಿದ್ಮೇಲೆ ಅಷ್ಟೇ, ಎಸ್, ಅಲ್ಲಿಗೆ ಮುಗೀತು. ಸೊ ಅವರು ಯಾವ್ಯಾವ ಡೇಟ್ಸ್ ಹೇಳೋರು ಎಲ್ಲ ಬ್ಲಾಕ್ ಮಾಡಿಕೊಂಡು, ಅದೇ ಒಂದು ಥ್ರಿಲ್ಲು. ಅವ್ರು 200ನೇ ಸಿನಿಮಾ, ಅದು ಅವ್ರ ಮಗಳಾಗಿ 2 ಎಂಥ ಹಾಡುಗಳು, ಹಾಲಲ್ಲಾದರೂ ಹಾಕು. ಸೊ ಬೋತ್ ಸಾಂಗ್ಸ್ ಒಂಥರ ಫನ್, ಅಂದರೆ ಇನ್ನೊಂದು ಡಿಫ್ರೆಂಟ್ ಒಂದು ಲೆವೆಲ್ ಡಿವೈನ್ ಸಾಂಗ್ ಅದು. ಸೊ ನೋ ಕ್ವೆಶ್ಚನ್ಸ್ ಆಸ್ಟ್. ಆ್ಯಂಡ್ ಇವಾಗಿನ ಥರ ಏನು ಫೋಟೋ ತೆಕ್ಕೊಂಡು ಅದು 10 ಸತಿ ನೋಡಬೇಕು ಅನ್ನೋದಿಲ್ಲ. ಇಲ್ಲಿ ಎಲ್ಲ ಮೆಮೊರಿನಲ್ಲಿ ಹಾಗೆ ಒಂಥರ ಎವರ್ ಗ್ರೀನ್ ಆಗಿದೆ. ಇಟ್ ವಾಸ್ ವಂಡರ್ಫುಲ್. ಅಂದರೆ ಏನಂತಾರೆ ಅವಾಗ ಐ ಥಿಂಕ್ ಐ ವಾಸ್ ಜಸ್ಟ್ ಇನ್ ದಟ್ ಮೊಮೆಂಟ್. ಅದು ಕಂಠೀರವನ ಶೂಟ್, ಅದು ಎಲ್ಲದು ಆ ಪಾರ್ಕ್ ಎಲ್ಲ ಇದೆಯಲ್ಲ, ಕಂಠೀರವ. ಆಮೇಲೆ ಇದು ತಿಪ್ಗೊಂಡ್ನಲ್ಲಿ ಆ ಡ್ಯಾಮ್ ಅದೆಲ್ಲ ಮಾಡಿದ್ದು ಅಲ್ಲಿ. ಏನು ಅಣ್ಣವ್ರು ಅದ್ರಲ್ಲಿ ಟ್ಯಾಪ್ ಡಾನ್ಸ್ ಎಲ್ಲ ಮಾಡ್ತಾರಂತೆ, ಅವೆಲ್ಲ ನೋಡಿದ್ರೆ ಅಂದರೆ ಅವರು ಹೇಗಿರ್ತಾ ಇದ್ರು ಅಂತಂದರೆ ಅದೊಂದು ಕಾರಣ. ಇನ್ಫ್ಯಾಕ್ಟ್ ಅದನ್ನು ಅವ್ರನ್ನೇ ಬ್ಲೇಮ್ ಮಾಡಬೇಕು. ಯಾಕೆಂದರೆ ಅಯ್ಯೋ ಈ ಮಗು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತೆ, ನಾನು ಚೆನ್ನಾಗಿ ಮಾಡಬೇಕು ಅಂತ ತುಂಬ ಸತಿ ರಿಹರ್ಸಲ್ ಮಾಡೋರು. ಆಮೇಲೆ ಮಾಡಿಬಿಟ್ಟು ಇದು ಓಕೆನಾ ಪುಡ ಮರಿ ಅಂತನೋರು. ನಾನು ಹಾಂ ಅಪ್ಪಾಜಿ ಸರಿಗಿದ್ದೀರಾ, ಸರಿ ಮಾಡಿದ್ದೀರಾ ಅಂತಲ್ಲ, ನನಗೆ ಗೊತ್ತು. ಆಮೇಲೆ ಅದೇ ಅಮ್ಮನಿಂದ ಬೀಪ್ 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 ಬೀಪ್. ಸೊ ಅವ್ರು ಹಂಗೆ ಕೇಳಿದಕ್ಕೆ ತಾನೆ ನಾನು ಆ ಥರ ಉತ್ತರ ಕೊಟ್ಟೆ. ಸೊ ಅಂದರೆ ಹೀಸ್ ಟು ಬಿ ಸೋ ಡೌನ್ ಟು ಅರ್ತ್, ಒಂಥರ ಆ ಥರ ಅನ್ನಿಸ್ತಾನೆ ಇರಲಿಲ್ಲ. ಆಮೇಲೆ ಮೊದಲಿಂದನೂ ಆನಂದ್ ಸಿನಿಮಾ ಟೈಮಿಂದನೂ ಅವರು ಒಂಥರ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಅಂದರೆ, ಏನು ಆ ಥರ ಸ್ಟಾರ್ ಗೀರ್. ಆ್ಯಂಡ್ ನಂಗೆ ತುಂಬ ಚಿಕ್ಕ ಹುಡುಗಿಯಿಂದ ಅವರು ಅಂದ್ರೆ ಹುಚ್ಚು. ಸೊ ಅದರಿಂದ ಒಂಥರ ಲೈಕ್ ಏನಂತಾರೆ
ಐ ವಾಸ್ ಹಿಸ್ ಫೇವ್ರೆಟ್ ಅನ್ನೋದೊಂದು ಸ್ವಲ್ಪ ಅದೇ ಹೇಳಿದ್ನಲ್ಲ ನನಗೆಲ್ಲ ಹೆಡ್ ವೇಟ್ ಇತ್ತು. ಒಂದು ಶಾರ್ಟ್ ಬೇರೆ ಬರುತ್ತೆ, ನೀವು ಮತ್ತೆ ಅಣ್ಣವ್ರು ಓಡ್ತಾ ಇದ್ದೀರಾ, ಆಲ್ಮೋಸ್ಟ್ ಅವ್ರು ನಿಮ್ಮನ್ನು ಓಟಾಗಿ ಮಾಡ್ಕೊಂಡ್ಬಿಟ್ಟ. ಹೌದು ಹೌದು. ಏನ್ ಇದೆಲ್ಲ ರಿಹರ್ಸಲ್ ಎಲ್ಲ ಆಗಿರೋದ ಹಂಗೆಲ್ಲ ಡೈರೆಕ್ಟ್ ಇಟ್ ಹ್ಯಾಪೆಂಡ್ ಅಂದರೆ ನ್ಯಾಚುರಲ್ ಆಗಿ ಆಗಿದ್ದನ್ನು ಅವರು ಅದೇ ಥರನೇ ಶಾರ್ಟ್. ದಟ್ ಕೆಮಿಸ್ಟ್ರಿ ಮಾತ್ರ ತುಂಬ ನ್ಯಾಚುರಲ್ ಆಗಿ ಕಾಣುತ್ತೆ. ಸೊ ಟುಡೇ ದಟ್ ಅಗೇನ್ ದಟ್ ಕ್ರೆಡಿಟ್ ಗೋಸ್ ಟು ಹಿಮ್ ಅಲ್ವಾ. ಎಷ್ಟು ಇನ್ನೊಬ್ಬರಾದ್ರೆ ಅಷ್ಟು ಸೀನಿಯರು ಒಂಥರ ಒಂದು ಆ ಫಿಯರ್ ಕ್ರಿಯೇಟ್ ಮಾಡ್ಬೋದಾಗಿತ್ತು, ಬಟ್ ಹಿ ನೆವರ್ ಡಿಡ್ ದ್ಯಾಟ್. ಮುಂದೆ ರಮೇಶ್ ಸರ್ ವಿತ್ 8 ಮೂವೀಸ್, ಪಂಚಮವೇದ, ಶ್ರೀಗಂಧ, ಅರಗಿಣಿ, ಇನ್ನೂ ಸಾಕಷ್ಟಿದಲ್ಲಿ ಬಾಳೊಂದು ಚದುರಂಗ, ಆಕ್ಸಿಡೆಂಟ್ ಆ್ಯಂಡ್ ಅನುರಾಗ ಸಂಗಮ, ಇಷ್ಟೆಲ್ಲ ಸಂಗಮ ಆಗೋವರೆಗೂ ಮೀಟಿಂಗ್ ಪಾಯಿಂಟ್ ಏನು, ಹೆಂಗೆ ಅವತ್ತೆಲ್ಲ ಹೌ ಡಿಡ್ ಯು ಆಲ್ ಮೀಟ್? ನಿಮ್ಮಿಬ್ಬರು ಕಾಸ್ಟಿಂಗ್ ಹೆಂಗಾಯಿತು? ಫಸ್ಟ್ ರಮೇಶ್ ಮತ್ತು ನಾನು ಮಾಡಿದ ಸಿನಿಮಾ ಗಂಡ ಮನೆ ಮಕ್ಕಳು. ಹೌದು, ಗಂಡ ಮನೆ ಮಕ್ಕಳು. ಅರಗಿಣಿನೂ ಒಂದು ಬಿಟ್ಬಿಟ್ಟಿದ್ದೀನಿ ಲಿಸ್ಟಲ್ಲಿ. ಎಸ್. ಸೊ ಗಂಡ ಮನೆ ಮಕ್ಕಳು ಸಿನಿಮಾ ಮಾಡಿದ್ದು. ಐ ಥಿಂಕ್ ಫಸ್ಟ್ ವಿ ಮೆಟ್ ಆನ್ ದ ಸೆಟ್ಸ್ ಇಟ್ ಸೆಲ್ಫ್. ಅದು ಏನು KRS ಅಲ್ಲಿ ಸಾಂಗ್ ಶೂಟಿಂಗು, ಚಿನಿ ಪ್ರಕಾಶ್ ಮಾಸ್ಟ್ರು ಅದಕ್ಕೆ ಕೊರಿಯೋಗ್ರಫಿ. ಸೊ ಸಾಂಗ್ ಅಲ್ಲ, ಅದು ಯಾವ ಶಾಟು ಅಂತಂದರೆ ಅದೇ KRS ಅಲ್ಲಿ ಸೈಕಲ್ ಓಡಿಸ್ಕೊಂಬಂದು ಅಲ್ಲಿ ಬೀಳೋದು, ಆ ಶಾಟ್ ಐ ಸ್ಟಿಲ್ ರಿಮೆಂಬರ್. ಸೊ ಹಾಗಾಗಿದ್ದು. ಆ್ಯಂಡ್ ಐ ಥಿಂಕ್ ಎಲ್ಲೋ ಒಂದು ಕಡೆ ಅವಾಗ ನಮ್ಮಲ್ಲೊಂದು ಒಂದು ಹಶ್ವಿತ್ತಲ್ಲ, ಅದು ನಾವು ಮಾಡಬೇಕು, ನಾವು ಅಚೀವ್ ಮಾಡಬೇಕು, ಚೆನ್ನಾಗಿ ಮಾಡಬೇಕು, ಆಮೇಲೆ ಡೈರೆಕ್ಟ್ರ್ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಬೇಕು. ದಟ್ ವಾಸ್ ದೇರ್. ಐ ಥಿಂಕ್ ದಟ್ ಆ್ಯಕ್ಚುಲಿ ಹೆಲ್ಪ್ಡ್ ಆಲ್ ಆಫ್ ಅಸ್. ಸೊ ಹಾಗೇನೆ ಅದಾದಮೇಲೆ ಪಂಚಮವೇದ ಮಾಡಿದ್ವಿ. ಆಮೇಲೆ ರೆಸ್ಟ್ ಇಸ್ ಹಿಸ್ಟ್ರಿ. ಅಫ್ಕೋರ್ಸ್. ಅಂದರೆ ಶ್ರೀಗಂಧದ ಹಾಡುಗಳಿರಲಿ, ನಿಮ್ಮ ಕೆಮಿಸ್ಟ್ರಿ, ಅಂದರೆ ಪ್ರತಿಯೊಂದು ಆ್ಯಕ್ಟರ್ ಜೊತೆಗೂ ಅಂದರೆ ಅವತ್ತಿನ ಕಾಲದಲ್ಲಿ ಎವ್ರಿ ಆ್ಯಕ್ಟರ್ ಹ್ಯಾಡ್ ಅ ಸೆಪ್ರೇಟ್ ಐಡೆಂಟಿಟಿ. ಉದಾಹರಣೆಗೆ ರಮೇಶ್ ಸರ್ ಅಂದರೆ ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇದಂತ. ಉದಾಹರಣೆಗೆ ಶಶಿಕುಮಾರ್ ಅವರು ಅಂದರೆ ಹೆವಿ ಡಾನ್ಸರು. ಸೊ ಒಬ್ಬರಿಗೂ ಒಂದೊಂದು ಇಮೇಜ್ ಇತ್ತಲ್ಲ. ಆಸ್ ಹೀರೋಯಿನ್ ಅಂತ ಬಂದಾಗ ನೀವೊಂಥರ ವೈಫೈ ಇದ್ದಂಗೆ ಎಲ್ಲ ಅಂದರೆ ಯು ಕಮ್ ಯು ಟ್ರಾವೆಲ್ ಟಿಲ್ 1999 ಫ್ರಮ್ ಆನಂದ್. ಯು ಹ್ಯಾವ್ ಬಿನ್ ಹೀರೋಯಿನ್ ಫಾರ್ ವೇರಿಯಸ್ ಆ್ಯಕ್ಟರ್ಸ್ ಅಲ್ವಾ. ಸೊ ನನ್ನ ಕ್ಯೂರಿಯಾಸಿಟಿ ಇಸ್, ಪ್ರತಿ ಸತಿ ಪ್ರಭಾತ್ ಕಲಾವಿದ್ರುನಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇತ್ತು ಎಲ್ಲ ಇದ್ರಿ, ಬಟ್ ಹೌ ಡು ಯು ಆಲ್ವೇಸ್ ಬಿಲ್ಡ್ ದಟ್ ಕ್ಯಾರೆಕ್ಟರ್? ಅಂದರೆ ಬಾಡಿ ಲ್ಯಾಂಗ್ವೇಜ್, ಈ ಆ್ಯಕ್ಟರ್ ಜೊತೆಗೆ ನಾನು ಈ ಥರ ವೇರಿಯೇಷನ್ ಇರಬೇಕಾ ಅಥವಾ ಈ ಕ್ಯಾರೆಕ್ಟರ್ಗೆ ಹೀಗೆ, ಸೊ ಈ ಕ್ಯಾಲ್ಕುಲೇಷನ್ಸ್ ಎಲ್ಲ ಹೆಂಗೆ ಆಗ್ತಾಯಿತ್ತು? ಐ ವಾಸ್ ನೆವರ್ ಎ ಮೆಥಡ್ ಆ್ಯಕ್ಟರ್. ಯಾಕೆಂದರೆ ಫಸ್ಟ್ ಆಫ್ ಆಲ್ ನಾನು ಬಂದಾಗ ಚೈಲ್ಡ್ ಆರ್ಟಿಸ್ಟಾಗಿ ಬಂದು ಅದೇನೋ ಮಾಡು ಅಂದರೂ ಮಾಡ್ತಿದ್ದೆ. ಬಟ್ ಆನಂದಲ್ಲಿ ಬಂದಾಗ ಅದಕ್ಕೆ ಮೇನ್ ಕಾರಣ ಸಂಗೀತಮ್ ಅವರು. ಅವ್ರು ಯಾವಾಗಲೂ ಹೇಳೋರು ಸ್ಪಾಂಟಿನಿಟಿ ಇರಬೇಕು. ಸೊ ಇವಾಗ ಸಾಂಗಲ್ಲೆಲ್ಲ ಮುಂಚೆನೇ ಹಿಂಗೆ ರೆಡಿ ಅಂತಿದ್ರೆ, ಡೋಂಟ್ ಸ್ಮೈಲ್ ಲೈಕ್ ದ್ಯಾಟ್ ಹಿಂಗೆ ಅದು ಪ್ಲಾಸ್ಟಿಕ್ ಸ್ಮೈಲ್ ಆಗೋಗುತ್ತೆ ಅಂತ. ಸೊ ಆ ಸ್ಮೈಲಲ್ಲೂ ಒಂದು ಸ್ಪಾಂಟಿನಿಟಿ ಇರಬೇಕು ಅಂತ. ಸೊ ನನಗೆ ಇವತ್ತಿಗೂ ಸೀನ್ ಪೇಪರ್ ಕೊಟ್ಟರೆ ಓದ್ತೀನಿ, ಆದರೆ ಅದನ್ನು ಡೈಲಾಗೆಲ್ಲ ಮಗ್ಗೊಡಿ ಅಂತಂದರೆ ನನಗೆ ಬರೋದೇ ಇಲ್ಲ. ಏಕೆಂದರೆ ಅವ್ರು ಹೇಳಿದ್ದು ಡೈಲಾಗ್ ಯಾವತ್ತೂ ಮಗ್ ಮಾಡಬಾರ್ದು, ನೋಡ್ಕೊ, ಅದ್ರ ಕಂಟೆಂಟ್ ನೋಡ್ಕೊ. ಆ್ಯಂಡ್ ಇಫ್ ಯು ಆರ್ ಗುಡ್ ಅಟ್ ದ ಲ್ಯಾಂಗ್ವೇಜ್ ಅಂದರೆ ಒಂದು ವರ್ಡ್ ಆ ಕಡೆ ಈ ಕಡೆ ಆದರೆ, ಅಥವಾ ಅದ್ರ ಬದಲು ಬೇರೆ ಶಬ್ದನೇ, ಆ ಮೀನಿಂಗ್ ಬರೋವಂಥದ್ದು ಬೇರೆ ಶಬ್ದನೇ ಯೂಸ್ ಮಾಡಿದ್ರು ಇಟ್ಸ್ ಓಕೆ, ಬಟ್ ನೆವರ್ ಮಗ್ ಅಪ್ ಯುವರ್ ಲೈನ್ಸ್ ಅಂತ. ಸೊ ಅದು ಒಂದು ಅಡ್ಜಸ್ಟ್ ತಲೆಯಲ್ಲಿ ಇರ್ತಾಯಿತ್ತು ಆ ಥರ. ಸೊ ನನಗೆ ಇವತ್ತಿಗೂ ನನಗೆ ಕೊಟ್ಬಿಟ್ಟು ನೀವು ಮಗ್ಗೊಡ್ಕೊಂಬನ್ನಿ ಅಂದರೆ ಬರೋದೇ ಇಲ್ಲ. ಅಲ್ಲಿ ಬಂದು ಕ್ಯಾಮ್ರಾ ಮುಂದೆ ಹಿಂಗೆ ನಿಂತಾಗ ಅವರು 1-2 ಸತಿ ಓದ ಹೇಳಿದ್ರೆ ಹಾಂ ಓಕೆ. ನಾವು 90s ಎರಾ ವಾಸ್ ಲೈಕ್ ಲೀಡ್ ಅಂತ ಬಂದರೆ ಅವತ್ತಿನ ಟೈಮಲ್ಲಿ ಸುಧಾರಾಣಿಯವರು, ಮಾಲಾಶ್ರೀ ಅವರು, ಶ್ರುತಿ ಅವರು, ಸೊ ಹೀಗೆ ಒಂದಷ್ಟು ಹೆಸರುಗಳು. ದೋಸ್ ಡೇಸ್ ಹೌ ವಾಸ್ ದ ಕ್ಯಾಮರಾಡ್ರಿ ಬಿಟ್ವೀನ್ ದಿ ಆ್ಯಕ್ಟ್ರೆಸಸ್? ಅಂದರೆ ಈ 2 ಲೀಡಿಂಗ್ ಹೀರೋಯಿನ್ಸ್ದು ಯಾವಾಗಲೂ ಇದೇನೋ ಕ್ಯಾಟ್ ಫೈಟು, ಹೂ ಇಸ್ ಲೀಡಿಂಗು, ಇದೆಲ್ಲ ಅವತ್ತಿಗೂ ಇತ್ತಾ ಅಥವಾ ಇಸ್ ಇಟ್ ಲೈಕ್ ಜಸ್ಟ್ ಇವತ್ತಿಗೆ? ಆನೆಸ್ಟ್ಲಿ ಸ್ಪೀಕಿಂಗ್ ನಮ್ಗಳ ಮಧ್ಯೆ ಏನೂ ಇತ್ತಿಲ್ಲ. ನಾವು ಯಾವಾಗಲೂ ಮೀಟ್ ಮಾಡಿದಾಗಲೂ ಅವಾಗಲೂ ಅಂದರೆ ಇಷ್ಟು ಆಫನ್ನಾಗೆಲ್ಲ ಮೀಟ್ ಮಾಡ್ತಾ ಇರಲಿಲ್ಲ. ಬಟ್ ಮೀಟ್ ಮಾಡಿದಾಗಲೆಲ್ಲ ಒಬ್ರನ್ನೊಬ್ರು ಚೆನ್ನಾಗಿ ಮಾತಾಡಿಸ್ತಾ ಇದ್ವಿ. ಇದು ಇಟ್ ವಾಸ್ ಅ ವೆರಿ ನೈಸ್ ಫ್ರೆಂಡ್ಲಿ ಕಾರ್ಡಿಯಲ್ ರಿಲೇಷನ್ಶಿಪ್ ಇತ್ತು. ಅಥವಾ ಇವರೇನೋ ಮಾಡಿಬಿಟ್ರು ನಾನು ಹಂಗೆ ಮಾಡಬೇಕು ಅನ್ನೋ ಇತ್ತೇ ಇತ್ತಿಲ್ಲ. ಏಕೆಂದರೆ ಆಲ್ ದ 3 of us or 4 of us whoever were there, ನಮ್ಗಳಿಗೆ ನಮ್ಮದೇ ಆದ ಜರ್ನಿ ಇತ್ತು, ನಮ್ಮದೇ ಆದ ಒಂದು ಇಮೇಜ್ಗಳಿತ್ತು. ಇಮೇಜ್ ಅಂತ ಹೇಳೋದಕ್ಕಿಂತ ಅಂದರೆ ಇವ್ರು ಈ ಜಾನರ್ಗೆ ಸರಿ, ಅಥವಾ ಇವ್ರು ಇದು ಮಾಡ್ತಾರೆ, ಅಥವಾ ಇವ್ರು ಹೀಗೆ ಆ ಥರ ಇದ್ದಿದ್ದರಿಂದ ದೇರ್ ವಾಸ್ ನೋ ದಟ್ ಕೈಂಡ್ ಆಫ್ ಅಂತಾರೆ ಏನಂತಾರೆ ಸ್ಟ್ಯಾಂಪಿಂಗ್ ಆನ್ ಒನ್ ಅನದರ್ಸ್ ಫುಟ್.
ಮುಂದೆ ಒನ್ ಬಿಗ್ ಮೈಲ್ ಸ್ಟೋನ್ ಆಫ್ ಯುವರ್ ಕರಿಯರ್ ಇಸ್ ಮೈಸೂರು ಮಲ್ಲಿಗೆ, ಕಾದಂಬರಿ ಆಧಾರಿತ ಚಿತ್ರ, ಸಾರಿ ಒಂದು ಪೊಯೆಟ್ರಿ, ಕೆ ಎಸ್ ನರಸಿಂಹಸ್ವಾಮಿ ಅವರ ಒಂದು ಕವನನೇ ಸಿನಿಮಾ ಆಗೋದು. ಆ್ಯಂಡ್ ಅದರಲ್ಲೂ ಪದುಮಳು ಪದ್ಮ, ನನಗೆ ರಾಯರು ಬಂದರು ಮಾವನ ಮನೆಗೆ ಆ ಸಾಂಗ್ ಇದೆಯಲ್ಲ, ಪದುಮಳು ಒಳಗಿಲ್ಲ, ಆ ಲೈನೆಲ್ಲ ಇಟ್ಸ್ ಲೈಕ್ ನೋಡಿ ನಾವೆಲ್ಲ ಐ ಆಮ್ 84 ಬಾರ್ನ್, ಐ ಥಿಂಕ್ ಬೈ ದೆನ್ ನಾವೆಲ್ಲ ನಮಗೆ ಇಟ್ಸ್ ಲೈಕ್ ಇನಿಷಿಯಲ್ ಇಯರ್ಸ್ ಆಫ್ ಒಂದು ಮಕ್ಕಳಿಗೆ ಸಿನಿಮಾ ನೋಡಿದಾಗ ಅದು ತಲೆಯಲ್ಲಿ ಹೇಗೆ ಉಳಿಯುತ್ತಲ್ಲ ಆ ಥರ. ಬಟ್ ಫಾರ್ ಯು ಇಟ್ ವಾಸ್ ಆಲ್ಮೋಸ್ಟ್ ಫ್ಯೂ ಇಯರ್ಸ್ ಇನ್ ದ ಕರಿಯರ್ ಆಲ್ರೆಡಿ. ಆ್ಯಂಡ್ ಗಿರೀಶ್ ಕಾರ್ನಾಡ್ರ ಹೆಸರು ಬರುತ್ತೆ. ಯೂಶ್ವಲಿ ಆ್ಯಸ್ ಅನ್ ಇಂಡಿವಿಜುವಲ್ ಭಾಳ ವಿಷನರಿ ಅವರು, ಸ್ಟ್ರೇಟ್ ಫಾರ್ವರ್ಡ್ ಮನುಷ್ಯರು. ಬೈ ದೆನ್ ಹಿ ವಾಸ್ ಆಲ್ರೆಡಿ ಅ ವೆರಿ ಎಸ್ಟಾಬ್ಲಿಷ್ಡ್ ನೇಮ್. ಸೊ ಅವತ್ತಿನ ಕಾಲ ನಿಮ್ಮಿಬ್ಬರ ಒಂದು ಕಾಂಬಿನೇಷನ್ನು ಆ್ಯಂಡ್ TS ನಾಗಾಭರಣ ಸರು, ಸೊ ಇದೆಲ್ಲ ಹೇಗಿತ್ತು? ಅದು ಏನಂತಾರೆ ಇವತ್ತಿಗೂ ಒಂದು ಆಶ್ಚರ್ಯ, ಯಾಕೆಂದರೆ ಅದರ ಒಂದು ಪಿರಿಯಾಡಿಕ್, ಇಟ್ಸ್ ಆಲ್ಮೋಸ್ಟ್ ಲೈಕ್ ಒಂದು ಪಿರಿಯಾಡಿಕ್ ಫಿಲಮ್ ಥರನೇ. ಪ್ರೀ ಇಂಡಿಪೆಂಡೆನ್ಸ್ ಕತೆ ಮಾಡಿ ಅವರು ಭರಣ ಅವರು ಅದನ್ನು ಅದೇ ಯಾವುದ್ಯಾವುದು ಕವನಗಳು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಕತೆ ಮಾಡಿ ಮಾಡಿದಂಥ ಸಿನಿಮಾ ಮೈಸೂರು ಮಲ್ಲಿಗೆ. ಸೊ ಆ ಥರ ಒಂದು ಪಿರಿಯಾಡಿಕ್ ಫಿಲಮ್, ಅದೂ ನನ್ನ ಕೆರಿಯರಲ್ಲಿ ಒಂದು ಅಗೇನ್ ದ ಫಸ್ಟ್. ಹಾಂ, ಸೊ ಆ ಥರ. ಆಮೇಲೆ ಅಲ್ಲೂ ಪದ್ಮನ್ ಕ್ಯಾರೆಕ್ಟ್ರಿಗೆ 3 ವೇರಿಯೇಷನ್ ಇದೆ. ಅಂದರೆ ಮದುವೆಗೆ ಮುಂಚೆ, ಮದುವೆ, ಆಮೇಲಿಂದು. ಸೊ ಅಲ್ಲೂ ದೋಸ್ 3 ವೇರಿಯೇಷನ್ಸ್ ಬರ್ದೇರ್. ಆ ಸಾಂಗ್ ಇರ್ಬೋದು, ಆಮೇಲೆ ಕೆಲವು ಸೀನ್ಸ್ ಇರ್ಬೋದು. ಆ್ಯಂಡ್ ಅಫ್ಕೋರ್ಸ್ ಭರಣ ಅವ್ರ ಜೊತೆ ಕೆಲಸ ಮಾಡೋದು ಇಸ್ ಲೈಕ್ ಒನ್ ಡ್ರೀಮ್. ಯಾಕೆ ಅಂದರೆ ಅವರು ಎಷ್ಟು ಅವರು ಪ್ಲ್ಯಾನಿಂಗಿಂದ ಹಿಡಿದು ಎಷ್ಟು ಮೆಟಿಕ್ಯುಲಸ್ ಅಂದರೆ ಎಲ್ಲನೂ. ಆ್ಯಂಡ್ ಆ್ಯಕ್ಟಿಂಗ್ ಅಂತ ಬಂದಾಗ ಅವ್ರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದರೆ ಯು ಡೋಂಟ್ ಇವನ್ ಹ್ಯಾವ್ ಟು ಥಿಂಕ್. ಅವ್ರು ಹೇಳಿದ್ರಲ್ಲಿ ಒಂದು 5-10% ಮಾಡಿಬಿಟ್ರು ಇಟ್ ವಿಲ್ ಬಿ ಎಕ್ಸಲೆಂಟ್. ಸೊ ದಟ್ ವಾಸ್ ವೆರಿ ಚಾಲೆಂಜಿಂಗ್. ಆ್ಯಂಡ್ ಅದೊಂದು ಲೆಂತಿ ಶಾರ್ಟ್ ಬೇರೆ ಇಟ್ಟಿದ್ರು. ಸೊ ಐ ಥಿಂಕ್ ದಟ್ ವಾಸ್ ಒನ್ ಆಫ್ ದಿ ಬೆಸ್ಟ್, ಬೆಸ್ಟ್ ಇನ್ ಮೈ ಕೆರಿಯರ್. ಸೊ ಥ್ರೂ ಸ್ವಿಚಿಂಗ್ ಗೇಟ್ಸ್ ಆ್ಯಸ್ ಅ ಪ್ರೊಫೆಷ್ನಲ್ ಆ್ಯಂಡ್ ಥ್ರೂ ಇಡೀ ಜರ್ನಿನಲ್ಲಿ ಲೈಫನ್ನು ಎಂಜಾಯ್ ಮಾಡ್ಕೊಂಡು ಬಂದಿರೋ ಸುಧಾರಾಣಿಯವರು ಆ್ಯಟ್ 50 ಟುಡೇ, ಮುಂದಿನ ಫೇಸ್ ಆಫ್ ಲೈಫ್ನಲ್ಲಿ ಏನೇನು ಕ್ಯೂರಿಯಾಸಿಟೀಸನ್ನು ಇಟ್ಕೊಂಡಿದ್ದೀರಾ? ವಾಟ್ ಆರ್ ಯು ಲುಕಿಂಗ್ ಫಾರ್ವರ್ಡ್ ಟು? ನೋ ಸ್ಟೆಪ್ಪಿಂಗ್ ಬ್ಯಾಕ್ ಆರ್ ಅವೇ ಫ್ರಮ್ ಮೈ ಫೀಲ್ಡ್, ಡೆಫಿನೆಟ್ಲಿ ನಾಟ್. ಅದೆಲ್ಲೋ ಅದೊಂದು ಕಾನ್ಫಿಡೆನ್ಸ್ ದಟ್ this universe will keep giving me some meaty roles, offers, projects ಅದೇ ಥರ ಬರುತ್ತೆ. ದಟ್ ವಿಲ್ ಕಂಟಿನ್ಯೂ. ಅದ್ರ ಜೊತೆಗೆ ಮೇ ಬಿ ಏನಂತಾರೆ ಆನ್ ಅ ಪರ್ಸ್ನಲ್ ಫ್ರಂಟ್ ಅಂತಂದಾಗ ಕೆಲವೊಂದು ಹಾಬೀಸ್ ಯಾವಾಗಲಿಂದ ಮಾಡ್ತೀನಿ ಅಂದ್ಕೊಂಡಿದ್ನಲ್ಲ, ಈಗ ಮಚ್ ಮೋರ್ ಸೀರಿಯಸ್, ಇಲ್ಲ ಮಾಡ್ತೀನಿ ಅಂತ. ಒನ್ ಥಿಂಗ್ ಯೂಶಲಿ ಏನೋ ಒಂದು 5-10 ವರ್ಷ ಕೆಲಸ ಮಾಡಿದವರೆ ಕೆಲಸತೆ ಸಾಕಪ್ಪ ಇನ್ನೆಷ್ಟು ಅಂತಾರೆ. ಯು ಲೈಕ್ 47th ಇಯರ್ 47th ಇಯರ್ ಅಲ್ವಾ, ಅಕ್ರಾಸ್ ಲೀಡ್, ಚೈಲ್ಡ್ ಆರ್ಟಿಸ್ಟಿಂದ ಲೀಡ್ ಆಯಿತು, ಮತ್ತೆ ಬ್ರೇಕ್ ಆಯಿತು, ಸೆಕೆಂಡ್ ಇನ್ನಿಂಗ್ಸ್ ಆಯಿತು, TV ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ. ವಾಟ್ ಈಸ್ ದಟ್ ಕ್ವಾಲಿಟಿ ಇನ್ ಯು ವಿಚ್ ಇಸ್ ಆಲ್ವೇಸ್ ಇನ್ನು ಮುಂದಕ್ಕೆ ಹೋಗ್ತಾನೆ ಇರು, ಎಲ್ಲೂ ನಿಲ್ಲೋ ಅವಶ್ಯಕತೆ ಇಲ್ಲ ಅಂತ? ಬಿಕಾಸ್ ಆಫ್ಟರ್ ಅ ಪಾಯಿಂಟ್ ಐ ಆಮ್ ಶ್ಯೂರ್ ದುಡ್ಡಲ್ಲ, ಅದೇ ವಾಟ್ ಕ್ಯಾನ್ ಬಿ ದ ಡ್ರೈವಿಂಗ್ ಫೋರ್ಸ್ ಹಂಗಿದ್ರೆ ಅನ್ನೋದು. ಒಂದು ಐ ಲೈಕ್ ಚಾಲೆಂಜಸ್. ಅಂದರೆ ಇದೇನೋ ಇವಾಗ ಎಕ್ಸಾಂಪಲ್ ವಾಯ್ಸ್ ಓವರು ಯಾಕೆ ಮಾಡೋಕ್ಕಾಗಲ್ಲ, ಹೆಂಗಿರುತ್ತೆ ಅದನ್ನು ಮಾಡಿದ್ರೆ, ದಟ್ ಕ್ಯೂರಿಯಾಸಿಟಿ, ಚಾಲೆಂಜಸ್, ಕ್ಯೂರಿಯಾಸಿಟಿ. ಆಮೇಲೆ ಸುಮ್ಮನೆ ಮನೇಲಿ ಕೂತ್ಕೊಂಡು ಏನು ಮಾಡೋದು, ವಾಟ್ ವಿಲ್ ಯು ಡೂ? ಯಾಕೆ ಮಾಡಬೇಕು ಕೂಡ, ಮನೇಲಿರಬೇಕು. ಮನೇಲಿರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಇಟ್ ಈಸ್ ಇನ್ ಈಚ್ ಇಂಡಿವಿಜುವಲ್ ಚಾಯ್ಸ್. ಕೆಲವ್ರಿಗಿರುತ್ತೆ ಇಲ್ಲ ನಾನು ಮದುವೆ ಮಾಡಿಕೊಂಡು ನಾನು ಸಂಸಾರ ನೋಡ್ಕೊಂಡು ಹಂಗಿರಬೇಕು ಅಂತ. ಖಂಡಿತ ತಪ್ಪಿಲ್ಲ. ಏನಂತಾರೆ ಅವ್ರವ್ರ ಚಾಯ್ಸ್, ಈಚ್ ಒನ್ ಟು ದೇರ್ ಓನ್, ದೇರ್ ಇಸ್ ನಥಿಂಗ್ ರಾಂಗ್. ಇವಾಗ ಕೆಲವು ಸತಿ ಇವರ ಹೋಮ್ ಮೇಕರ್ ಇಸ್ ಇಟ್ ಅಂತ. ನೋ, ಫ್ಯಾಮಿಲಿನ ನೋಡಿಕೊಂಡು ಒಂದು ಸಂಸಾರ ನಡೆಸೋದು ಅಷ್ಟು ಸುಲಭದ ಮಾತಲ್ವೇ ಅಲ್ಲ. ಇವಾಗ ಇದೆಲ್ಲನೂ ಮಾಡಿಬಿಡ್ಬೋದು, ಮನೆ ನೋಡ್ಕೊಳ್ಳೋದಿದೆಯಲ್ಲ ಅದು ಖಂಡಿತ ಸಾಧಾರಣವಾದ ಕೆಲಸ ಅಲ್ಲ, ಅಷ್ಟು ಈಸಿ ಅಲ್ಲ. ಸೊ ಆ ಥರ ನಾನು ಹಂಗೆ ಹೇಳ್ತಿಲ್ಲ, ಅವ್ರಿಗೆ ಯಾರಿಗೆ ಏನು ಇಷ್ಟನೋ ಅದು ಮಾಡ್ಬೋದು. ಬಟ್ ಈಗ ಅಟ್ ದಿಸ್ ಫೇಸ್ ನನಗೆ ಆ ಥರ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ, ವೇರ್ ಐ ಹ್ಯಾವ್ ಟು ಫೋಕಸ್ ಮಾಡೋ ಟೈಮಲ್ಲಿ ಅದು ಮಾಡಿದ್ದೀನಿ. ವೆನ್ ಮೈ ಡಾಟರ್ ವಾಸ್ ಗ್ರೋಯಿಂಗ್ ಅಪ್ ಅದೆಲ್ಲನೂ ಮಾಡಿದ್ದೀನಿ. ಈಗ ಐ ಕ್ಯಾನ್ ಡೂ ಅ ಲಾಟ್ ಮೋರ್ ಥಿಂಗ್ಸ್
ಒಂದು ಸ್ವಲ್ಪ ಸೋಂಬೇರ್ತನ ಬಿಟ್ಟು ಒಂಚೂರು ಫೋಕಸ್ ಮಾಡಿದ್ರೆ ಎಲ್ಲ ಮಾಡ್ಬೋದು. ವಾಟ್ ಕೈಂಡ್ ಆಫ್ ಫ್ರೆಂಡ್ಶಿಪ್ಸ್ ಹ್ಯಾವ್ ಯು ಬ್ಲೂಮ್ಡ್ ಇನ್ ಯುವರ್ ಗಾರ್ಡನ್? ನನಗೆ ಐ ಆಮ್ ಸೋ ಲಕ್ಕಿ ಆ್ಯಂಡ್ ಗ್ರೇಟ್ಫುಲ್. ನನಗೆ ಏನಂತಾರೆ ಒಂದು ಡಿಫ್ರೆಂಟ್ ಗ್ರೂಪ್ಸ್ ಆಫ್ ಫ್ರೆಂಡ್ಸ್ ಸರ್ಕಲ್ ಇದೆ. ಇಂಡಸ್ಟ್ರೀಲಿ ಇವ್ರುಗಳಿದ್ದಾರೆ, ಹೊರಗಡೆ ತೀರಾ ನಮ್ಮ ಪರ್ಸ್ನಲ್ ರಿಲೇಷನ್ಶಿಪ್ ಅಂತ ಬಂದಾಗ ಅಲ್ಲಿ ಕೆಲವು ಫ್ರೆಂಡ್ಸ್ ಇದ್ದಾರೆ. ಸೊ ವಿತ್ ಹೂಮ್ ಏನಂತಾರೆ ಐ ಕ್ಯಾನ್ ಟಾಕ್ ಎನಿಥಿಂಗ್, ಏನು ಬೇಕಾದ್ರೂ ಮಾಡ್ಬೋದು. ಯಾವ ಲೆವೆಲ್ಗೆ ಅಂತಂದರೆ ನನ್ನ ಫ್ರೆಂಡ್ ಕ್ರೆಡಿಟ್ ಕಾರ್ಡ್ದು ಪಿನ್ ನನಗೆ ಗೊತ್ತಿದೆ, ಅವಳಿಗೆ ಗೊತ್ತಿರಲ್ಲ. ಶಾಪಿಂಗ್ ಹೋಗ್ತೀವಿ, ಇದು ತೊಗೋಬೇಡ ನೀನು, ಇದು ತೊಗೊಂಡಿದೀಯಾ ಆ ಲೆವೆಲ್ಗೆ. ಸೊ ಆ ಥರ ಫ್ರೆಂಡ್ಸ್ಗಳು ಇದ್ದಾರೆ. ಆಮೇಲೆ ಹ್ಯಾವ್ ಲಾಟ್ ಆಫ್ ಗುಡ್ ಆಪೋಸಿಟ್ ಜೆಂಡರ್ ಫ್ರೆಂಡ್ಸು ತುಂಬ ಜನ ಇದ್ದಾರೆ, ವಿತ್ ಹೂಮ್ ಐ ಕ್ಯಾನ್ ಟಾಕ್ ಎನಿಥಿಂಗ್. ನಾವು ಯಾವ ಕುಕ್ಕಿಂಗಿಂದ ಹಿಡಿದು ಎಲ್ಲನೂ ಮಾತಾಡ್ತೀವಿ ಆ ಥರ. ಆ್ಯಂಡ್ ನಾನು ಶಾಪಿಂಗ್ ಹೋಗ್ಬೇಕು, ಬನ್ರಿ ಶಾಪಿಂಗ್ ಹೋಗ್ಬೇಕು ಅಂತ ಆ ಥರ. ಸೊ ಹ್ಯಾವ್ ಲಾಟ್ ಆಫ್ ಅಂದರೆ ತುಂಬ, ನಾಟ್ ಶಿಯರ್ ನಂಬರ್ಸ್ ಅಲ್ಲ, ಸಚ್ ಗುಡ್ ಫ್ರೆಂಡ್ಸ್. ಐ ಆಮ್ ಸೋ ಬ್ಲೆಸ್ಡ್. ಎಲ್ಲರೂ ಇಲ್ಲಿ ನಮ್ಮ ಶೋನಲ್ಲಿ ಬಂದಾಗ ವಿ ಟಾಕ್ ಅಬೌಟ್ ಆಲ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಆ್ಯಂಡ್ ಒನ್ ಇಸ್ ಅಫ್ಕೋರ್ಸ್ ಮನಿ. ಸುಧಾರಾಣಿ ಅವರೇ, ವಾಟ್ ಈಸ್ ಮನಿ ಟು ಯು? ಅಂದರೆ ಐ ಆಮ್ ನಾಟ್ ಶ್ಯೂರ್ ನಿಮಗೆ ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್, ಅದು ಐ ಡೋಂಟ್ ನೋ ವಾಟ್ ಸ್ಪೂನ್ ಟು ಕಾಲ್ ಇಟ್, ಬಟ್ ಇಟ್ಸ್ ನಾಟ್ ಲೈಕ್ ದುಡ್ಡುಗೋಸ್ಕರ ಯಾವತ್ತೂ ಕಷ್ಟ ಇದ್ದಿದ್ದು ಮನೆ ಅಂತೂ ಅಲ್ಲ ಅನ್ನಬಹುದಾ? 100%. ದಟ್ ವೇ ಐ ವಾಸ್ ವೆರಿ ಲಕ್ಕಿ. ನಾನಲ್ಲ, ನಮ್ಮ ಅಪ್ಪ ವಾಸ್ ಬಾರ್ನ್ ವಿತ್ ಡೈಮಂಡು, ಪ್ಲ್ಯಾಟಿನಮು, ಗೋಲ್ಡು, ಸಿಲ್ವರು, ಏನೇನು ಸಿಕ್ಕತ್ತೋ ಎಲ್ಲ ಸ್ಪೂನ್ ಇಟ್ಕೊಂಡು ಅವ್ರು ಹುಟ್ಟಿದ ಹಂಗೇನೆ, ಅವ್ರ ಫ್ಯಾಮಿಲಿ ಹಂಗೇನೆ. ಆ್ಯಂಡ್ ಆ ಥರದ್ರಲ್ಲಿ ಈವನ್ ಆ್ಯಸ್ ಏನಂತಾರೆ ಅಪ್ಪ ಅಮ್ಮ ಇಬ್ಬರು, ದೇ ಮೇಡ್ ಶ್ಯೂರ್ ವಿ ವರ್ ಟೇಕನ್ ಗುಡ್ ಕೇರ್. ಅಂದರೆ ಅವಾಗ ಸೊಸೈಟಿನೂ ಅದೇ ಥರ ಇತ್ತಲ್ವ. ಇವಾಗ ಸುಮ್ಮನೆ ಇವಾಗ ಹೋಗಿ ಶಾಪಿಂಗ್ ಹೋಗು, ಇವಾಗ ಕಾಫಿ, ಆ ಥರ ಕಲ್ಚರ್ ಇತ್ತಿಲ್ಲ. ಬಟ್ ಅವಾಗಿನ ಇದಕ್ಕೆ ಏನಿತ್ತು, ಇವೊಂದು ಇದ್ರೂ ಒಂದು ಸ್ವಲ್ಪ ಅದೇ ಅಮ್ಮ ಅಗೇನ್ ಅಲ್ಲೂ ಅಮ್ಮ. ಆ್ಯಂಡ್ ನಮ್ಮ ಅಪ್ಪನೂ ಹಿ ವಾಸ್ ವೆರಿ ವೆರಿ ಸಿಂಪಲ್. ಒಂದೊಂದು ಸತಿ ಡೌಟ್ ಬರೋದು, ನಾವಾದರೂ ಇದು ನಂದು ಅಂತ ಹೇಳ್ಕೊಂಡ್ರೆ ನಾನು ಪ್ರಾಬಬ್ಲಿ ದ್ಯಾಟ್ ವೇ ಮೈ ಫಾದರ್ ಇಸ್ ಅನ್ ಇನ್ಸ್ಪಿರೇಷನ್ ಟು ಮೀ. ಅವ್ರ ಲೈಫ್ ಸ್ಪ್ಯಾನಲ್ಲಿ ಒಂದು ದಿನಾನು ಅಷ್ಟು ಏನಂತಾರೆ ಅಷ್ಟು ರಿಚ್ ಫ್ಯಾಮಿಲಿಲಿ ಅವ್ರು ಹುಟ್ಟಿ ಅವ್ರಿಗೆ ಅಷ್ಟೊಂದೆಲ್ಲ ಇದ್ರೂ ಅವ್ರು ಯಾವತ್ತೂ ಇದು ನಂದು ಅಂತ ಹೇಳ್ಕೊಂಡಿದ್ದು ನಾನು ಕೇಳೇ ಇಲ್ಲ, ನೆವರ್. ಸೊ ಹಾಗಾಗಿ ಮನಿ ಈಸ್ ಅ ನೆಸೆಸಿಟಿ, ಬೇಡ ಅಂತ ಖಂಡಿತ ಹೇಳಲ್ಲ. ಎಷ್ಟು ಮಟ್ಟಿಗೆ ಎಷ್ಟು ಬೇಕೋ ಅಷ್ಟು ಬೇಕೇ ಬೇಕು. ಹಾಗಂತ ಅಂದ್ಬಿಟ್ಟು ನಾನು ಎಲ್ಲ ಫುಲ್ ದಾನ ಧರ್ಮ ಮಾಡ್ತೀವಿ ಅಂತಲ್ಲ. ಎಷ್ಟು ನನಗೇನು ರಿಕ್ವೈರ್ಮೆಂಟ್ ಇದೆಯೋ ಅದು ನನಗೆ ಬೇಕು. ಆ್ಯಂಡ್ ಪ್ಲಸ್ ಒಂದು ಸ್ವಲ್ಪ ಸೇವಿಂಗ್ಸ್ ಅದು ಇದು ಅಂತ. ಬಟ್ ಬಿಯಾಂಡ್ ದಟ್ ನೋ, ಇಟ್ ಡಸಂಟ್. ನನಗೆ ನಾನು ಈ ಒಂದು ಫ್ಯಾನ್ಸಿ ಕಾರಲ್ಲಿ ಓಡಾಡಬೇಕು, ನನಗೆ ಬ್ರ್ಯಾಂಡೆಡ್ ಬೇಕು. ಐ ಆಮ್ ನಾಟ್ ಲೈಕ್ ದಟ್. ಅಮೇಝಿಂಗ್ ದ್ಯಾಟ್ ಎಲ್ಲ ಥರ ಎಕ್ಸ್ಪೀರಿಯನ್ಸನ್ನು ಚೆರಿಷ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಕ್ಯೂರಿಯಾಸಿಟಿನ ಲೈಫಲ್ಲಿ ಉಳಿಸ್ಕೊಂಡು ಬಂದಿದ್ದೀರಾ. ಓನ್ಲಿ ವಿಶ್ ಯು ದ ಬೆಸ್ಟ್ ಆಲ್ವೇಸ್. ಥ್ಯಾಂಕ್ ಯು. ಆ್ಯಂಡ್ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್ ಅಂಟಿಲ್ ನೆಕ್ಸ್ಟ್ ಟೈಮ್. See you soon. See you soon. So I hope ಇವತ್ತಿನ ಈ ಕಾನ್ವರ್ಸೇಷನ್ ಎಂಜಾಯ್ ಮಾಡಿದ್ದೀರಾ. ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್. ಆ್ಯಸ್ ಯೂಶುವಲ್ ನನ್ನ ಲಾಸ್ಟ್ ಡೈಲಾಗ್ ಆನ್ ದಿ ಶೋ, ಲೈಫಲ್ಲಿ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ಆ್ಯಂಡ್ ದಟ್ ವಾಸ್ ಟುಡೇಸ್ ಎಪಿಸೋಡ್ ವಿತ್ ಒನ್ ಆ್ಯಂಡ್ ಓನ್ಲಿ ಸುಧಾರಾಣಿ ಅವರು. Thank you. Thanks for inviting. Pleasure was mine.